ಸ್ನೇಹಿತರೆ, ಕಳೆದೊಂದು ವಾರದಿಂದ ರಾಜ್ಯದಲ್ಲಿ ಅತ್ಯಂತ ಚರ್ಚೆಯಾಗ್ತಿರ್ತಕ್ಕಂಥದ್ದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಸಂಬಂಧಪಟ್ಟಂತೆ ಬಹುದೊಡ್ಡ ಒಂದು ಹಗರಣ ಆಗಿದೆ ಅಂತಕ್ಕಂಥ ಮಾತುಗಳು ರಾಜ್ಯದ ವಿರೋಧ ಪಕ್ಷಗಳು ನೇರವಾಗಿ ಮುಖ್ಯಮಂತ್ರಿಗಳ ಮೇಲೆ ಮುಗಿಬೀಳ್ತಾ ಇದ್ದಾವೆ. ಈ ಒಂದು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬ ನೇರವಾಗಿ ಭಾಗಿಯಾಗಿದೆ. ಆ ಕಾರಣಕ್ಕೆ ಈ ಒಂದು ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು, ತಕ್ಷಣಕ್ಕೆ ಮುಖ್ಯಮಂತ್ರಿ ತಮ್ಮ ರಾಜೀನಾಮೆಯನ್ನು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ರಾಜ್ಯದ ಬಿಜೆಪಿ ಹಾಗೂ ಜೆಡಿಎಸ್ ಮಾಡ್ತಾ ಇದ್ದು, ಪ್ರತಿಭಟನೆಯನ್ನು ಕೂಡ ಮುಖ್ಯಮಂತ್ರಿಗಳ ವಿರುದ್ಧ ಮಾಡ್ತಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ವಿ. ನಿಜಕ್ಕೂ ಮೂಢ ಹಗರಣ ಅಂದ್ರೆ ಏನು? ಈ ಮೂಢ ಹಗರಣಕ್ಕೂ ಸಿದ್ದರಾಮಯ್ಯನವ್ರಿಗೂ ಏನು ಸಂಬಂಧ? ನಿಜಕ್ಕೂ ಈ ಒಂದು ಹಗರಣದಲ್ಲಿ ಸಿದ್ದರಾಮಯ್ಯನವರು ನೇರವಾಗಿ ಭಾಗವಾಗಿದ್ದಾರಾ? ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಕೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಏನು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಈ ಒಂದು ಅಥಾರಿಟಿಗೆ ಸಂಬಂಧಪಟ್ಟಂತೆ ಬಹುದೊಡ್ಡ ಒಂದು 5,000 ಕೋಟಿಗಳ ಹಗರಣ ಆಗಿದೆ. ಅಕ್ರಮವಾಗಿ ಸೀಟುಗಳನ್ನು ಅವರ ಯಾರಿಗೆ ಬೇಕೋ ಅವರಿಗೆ ಅಧಿಕಾರಿಗಳು ಹಂಚಿಕೆಯನ್ನು ಮಾಡಿದ್ದಾರೆ. ಇದರಲ್ಲಿ ರಾಜಕಾರಣಿಗಳು ನೇರವಾಗಿ ಪಾಲ್ದಾರರಾಗಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಎಚ್ ವಿಶ್ವನಾಥ್ ದಾಖಲೆ ಸಮೇತ ಬಿಡುಗಡೆಯನ್ನು ಮಾಡಿದರು. ಅದಾದ ನಂತರ ಈ ಒಂದು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಪ್ರಕರಣ ಒಂದು ಹೊಸ ತಿರುವನ್ನು ಪಡೆದುಕೊಳ್ತು. ಇದರಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಕುಟುಂಬ ಭಾಗಿಯಾಗಿದೆ ಅಂತಕ್ಕಂಥ ಬಹುದೊಡ್ಡ ಆರೋಪವನ್ನು ಬಿಜೆಪಿ ಮಾಡ್ತಾ ಬಂದಿದೆ. ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳ ಪುತ್ರರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರೇ ಈ ಒಂದು ಹಗರಣದಲ್ಲಿ ತಮ್ಮ ಸಚಿವ ಬೈರತಿ ಸುರೇಶ್ ಅವರ ಸಹಕಾರದೊಂದಿಗೆ ಬಹುದೊಡ್ಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ಹಗರಣ ಸುಮಾರು 5,000 ಕೋಟಿಗಳಷ್ಟು ಬೃಹತ್ ಮೊತ್ತದ ಹಗರಣ ಅಂತಕ್ಕಂಥ ಒಂದು ಆಪಾದನೆಯನ್ನು ಇದೀಗ ಬಿಜೆಪಿ ನಾಯಕರು ಹಾಗೂ ಸಾಮಾನ್ಯ ಜನತೆ ಕೂಡ ಮುಖ್ಯಮಂತ್ರಿಗಳ ಮೇಲೆ ಮಾಡ್ತಾ ಇದ್ದಾರೆ. ಏನು ಈ ಮೂಢ ಹಗರಣ? ಈ ಮೂಢ ಹಗರಣ ಅಂದ್ರೆ ಏನು ಅನ್ನೋದನ್ನು ಇವತ್ತವರೆಗೂ ಕೂಡ ಸಾಮಾನ್ಯವಾಗಿ ಯಾವೊಂದು ಮಾಧ್ಯಮಗಳು ಕ್ಲಿಯರ್ ಮಾಡಿಲ್ಲ ಅಂತಕ್ಕಂಥ ಭಾವನೆ ನನಗಿದೆ. ನಾನು ಇವತ್ತು ಕ್ಲಿಯರ್ ಮಾಡ್ತೀನಿ. ಸ್ನೇಹಿತರೆ, ನಗರಗಳ ಅಭಿವೃದ್ಧಿಗೆ ಒಂದು ಅಥಾರಿಟಿಯನ್ನು ರಾಜ್ಯ ಸರ್ಕಾರ ಮಾಡಿರುತ್ತೆ. ಆ ಅಥಾರಿಟಿಗಳು ಕೆಲಸ ಏನು ಅಂದರೆ, ರೈತರ ಜಮೀನುಗಳನ್ನು ತಮ್ಮ ಅಥಾರಿಟಿಗೆ ವಶಪಡಿಸಿಕೊಂಡು ಅದನ್ನು ಅರ್ಹ ಫಲಾನುಭವಿಗಳಿಗೆ ಸೈಟ್ ಮಾಡೋದ್ರ ಮೂಲಕ ಅವರಿಗೆ ಹಂಚಿಕೆ ಮಾಡೋದು. ಯಾರೆಲ್ಲ ಅರ್ಜಿ ಹಾಕ್ತಾರೆ, ಯಾರು ಆ ಅರ್ಜಿಯಲ್ಲಿ ಅರ್ಹರಿರ್ತಾರೆ ಅವರಿಗೆ ಸೈಟ್ಗಳನ್ನು ಹಂಚಿಕೆ ಮಾಡ್ತಕ್ಕಂಥದ್ದು ಈ ಒಂದು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯ ಒಂದು ಕರ್ತವ್ಯ. ಹೀಗೆ ರೈತರ ಜಮೀನನ್ನು ವಶಪಡಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ರೈತರ ಜಮೀನಿಗೆ ಪರ್ಯಾಯವಾಗಿ ಪರಿಹಾರ ರೂಪದಲ್ಲಿ ಒಂದು 60% ಹಣ, ಇನ್ನು ಒಂದು 40% ಸೈಟ್ಗಳನ್ನು ಕೊಡ್ತಕ್ಕಂಥದ್ದು ಮೊದಲಿಂದನೂ ಕೂಡ ಇಡೀ ರಾಜ್ಯದಲ್ಲಿ ನಡ್ಕೊಂಡು ಬರ್ತಿರ್ತಕ್ಕಂಥ ಒಂದು ಪದ್ಧತಿ. ಆ ರೈತರ ವಶಪಡಿಸಿಕೊಂಡ ಜಮೀನಿಗೆ ಪರ್ಯಾಯವಾಗಿ ಬೇರೆ ಕಡೆ ರೈತರಿಗೆ ಎಲ್ಲಿ ಸಾಧ್ಯನೋ ಅಲ್ಲಿ ಒಳ್ಳೆ ಕಡೆ ಸೈಟ್ಗಳನ್ನು ಕೊಡ್ತಕ್ಕಂಥದ್ದು ಈ ಒಂದು ಟೌನ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗಳು ಮಾಡ್ತಾ ಬರ್ತಿರ್ತಕ್ಕಂಥ ಒಂದು ಮೊದಲಿಂದನೂ ಕೂಡ ಈ ರೀತಿ ನಡೀತಾ ಬರ್ತಾ ಇದೆ. ಆದರೆ ಮೂಢಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಹುದೊಡ್ಡ ಹಗರಣವೊಂದು ನಡೆದಿದೆ ಅಂತಕ್ಕಂಥ ಆಪಾದನೆಯನ್ನು ವಿರೋಧ ಪಕ್ಷಗಳು ಮಾಡ್ತಾ ಇದ್ದು, ಇದರಲ್ಲಿ ನೇರವಾಗಿ ಸಿದ್ದರಾಮಯ್ಯನವರ ಕುಟುಂಬಸ್ಥರು ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಈ ಒಂದು ವಿಪಕ್ಷಗಳ ಆಪಾದನೆ. ಸಿಎಂ ಪತ್ನಿಯವರ ಹೆಸರಿಗೆ ಸುಮಾರು 14 ಸೈಟ್ಗಳನ್ನು ಮೂಢ ಅಕ್ರಮವಾಗಿ ಅವರಿಗೆ ಅಲಾಟ್ ಮಾಡಿದೆ ಅಂತಕ್ಕಂಥ ಬಹುದೊಡ್ಡ ಆರೋಪ ವಿಪಕ್ಷಗಳದ್ದು. ಏನು ರೈತರ ಜಮೀನುಗಳನ್ನು ವಶಪಡಿಸ್ಕೊಳ್ತಾರೆ, ಆ ವಶಪಡಿಸಿಕೊಂಡ ಜಮೀನಿಗೆ ಪರ್ಯಾಯವಾಗಿ 60-40 ಅನುಪಾತದಲ್ಲಿ ಹಣ ಮತ್ತು ಸೈಟ್ಗಳನ್ನು ಬೇರೆ ಕಡೆ ಈ ರೈತರಿಗೆ ವ್ಯವಸ್ಥೆ ಮಾಡ್ತಾರೆ. ಇಂಥದೇ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಪತ್ನಿಯ ಪಾರ್ವತಮ್ಮನವರ ಹೆಸರಲ್ಲಿದ್ದಂತಹ ಸುಮಾರು 3 ಎಕರೆ 16 ಗುಂಟೆ ಜಮೀನನ್ನು ಈ ಮೂಢ ವಶಪಡಿಸಿಕೊಂಡಿತ್ತು. ಅದಕ್ಕೆ ಬದಲಾಗಿ 14 ಸೈಟ್ಗಳನ್ನು ಪಾರ್ವತಮ್ಮನವರಿಗೆ ಈ ಒಂದು ಮೂಢ ಗ್ರ್ಯಾಂಟ್ ಮಾಡಿತ್ತು ಅಂತಕ್ಕಂಥದ್ದು ಈಗ ಬೆಳಗ್ಗೆ ಬಂದಿರತಕ್ಕಂಥ ವಿಚಾರ. ಅರೆ, ಇದರಲ್ಲಿ ಏನು ಆಶ್ಚರ್ಯ ಇರ್ಬೋದು? ಇದರಲ್ಲಿ ಹಗರಣಕ್ಕೆ ಯಾಕೆ ಸಾಧ್ಯ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆ ಆಗಿರ್ಬೋದು. ಸ್ನೇಹಿತರೆ, ಇಲ್ಲೇ ಇರತಕ್ಕಂಥದ್ದು ವಿಚಾರ. ಸುಮಾರು 2005ನೇ ಇಸ್ವಿಯಲ್ಲಿ ಕೆಸರೆ ಅಂತಕ್ಕಂಥ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಅವರು ಸುಮಾರು 3 ಎಕರೆ 16 ಗುಂಟೆ ಜಮೀನನ್ನು ಹೊಂದಿರ್ತಾರೆ. ಅದನ್ನು 2010ನೇ ಇಸ್ವಿಯಲ್ಲಿ ಶ್ರೀಮತಿ ಪಾರ್ವತಮ್ಮನವರ ಹೆಸರಿಗೆ, ಅಂದರೆ ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿಗೆ ಅರಿಶಿಣ ಕುಂಕುಮದ ಹೆಸರಿನಲ್ಲಿ ದಾನ ರೂಪದಲ್ಲಿ ಈ ಪಾರ್ವತಮ್ಮನವರ ಹೆಸರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಆ ಜಮೀನನ್ನು ದಾನ ಪತ್ರ ಬರೀತಾರೆ. ಅದಾದ ನಂತರ
ಈ ಸೈಟ್ ಈ ಒಂದು 3 ಎಕರೆ 16 ಗುಂಟೆ ಜಮೀನನ್ನು ಕೆಸರೆ ಗ್ರಾಮದ ಜಮೀನನ್ನು ವಶಪಡಿಸ್ಕೊಳ್ಳುತ್ತೆ. ಈ ಒಂದು ಏನು ಸೈಟ್ಗಳನ್ನು ಮಾಡಬೇಕು ಆ ಸೈಟನ್ನು ಮೈಸೂರಿನ ಜನತೆಗೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ 3 ಎಕರೆ 16 ಗುಂಟೆ ಜಮೀನನ್ನು ಮೂಡ ವಶಪಡಿಸ್ಕೊಳ್ಳುತ್ತೆ. ಅದಕ್ಕೆ ಬದಲಾಗಿ 14 ಸೈಟ್ಗಳನ್ನು ಯಾರಿಗೆ ಈ ಪಾರ್ವತಮ್ಮನವರ ಹೆಸರಿಗೆ ಈ ಒಂದು ಮೂಡ ಸ್ಯಾಂಕ್ಷನ್ ಮಾಡುತ್ತೆ. 14 ಸೈಟ್ಗಳು ಪಾರ್ವತಮ್ಮನವರ ಹೆಸರಿಗೆ ಬರುತ್ತೆ. ಈ 14 ಸೈಟ್ಗಳ ಒಟ್ಟು ವಿಸ್ತೀರ್ಣ ಸುಮಾರು 38,284 ಸ್ಕ್ವೇರ್ ಫೀಟ್ಗಳು. ಇದರಲ್ಲಿ ಹಗರಣ ಏನಾಗಿದೆ? ಹೌದು ಸ್ನೇಹಿತರೆ, ಇಲ್ಲೇ ಇರೋದು ಮೇನ್ ವಿಚಾರ. ಈ ಕೆಸರೆ ಗ್ರಾಮದಲ್ಲಿ ವಶಪಡಿಸಿಕೊಂಡಿರ್ತಕ್ಕಂಥ 3 ಎಕರೆ 16 ಗುಂಟೆ ಜಮೀನು ಹಳ್ಳಿ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಬದಲಾಗಿ ಈಗ ಪಾರ್ವತಮ್ಮನವರ ಹೆಸರಿಗೆ ಈ ಮೂಡ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥ ಸೈಟ್ ಇರ್ತಕ್ಕಂಥದ್ದು ಮೈಸೂರಿನ ಹೃದಯ ಭಾಗದಲ್ಲಿ. ಈ ಕೆಸರೆ ಗ್ರಾಮದ ಒಂದು ಗ್ರಾಮೀಣ ಪ್ರದೇಶದ ಸೈಟಿನ ಬೆಲೆ ಒಂದು ಅಡಿಗೆ ₹1 ಇದ್ರೆ, ಇಲ್ಲಿ ಮೈಸೂರಲ್ಲಿ ಪಾರ್ವತಮ್ಮನವರ ಹೆಸರಿಗೆ ಕೊಟ್ಟಿರ್ತಕ್ಕಂಥ ಸೈಟಿನ ಬೆಲೆ ಒಂದು ಸ್ಕ್ವೇರ್ ಫೀಟಿಗೆ, ನಾನು ಉದಾಹರಣೆ ಕೊಡ್ತಿದ್ದೀನಿ, 1 ಸ್ಕ್ವೇರ್ ಫೀಟಿಗೆ ₹100-150 ಇದೆ. ಈ ರೀತಿಯ ಲಾಭವನ್ನ ಮೂಡ ಸಿದ್ದರಾಮಯ್ಯನವರಿಗೆ ಮಾಡಿಕೊಟ್ಟಿದೆ ಅಂತಕ್ಕಂಥದ್ದು ಬಿಜೆಪಿಯ ನೇರ ಆರೋಪ. ಇದರಲ್ಲಿ ಯತೀಂದ್ರ ಅವರು ನೇರವಾಗಿ ಪಾಲ್ದಾರರಾಗಿದ್ದಾರೆ. ಯತೀಂದ್ರ ಅವರ ಕಾರಣಕ್ಕೆ ಈ ಒಂದು ಸೈಟ್ಗಳ ಇಷ್ಟೊಂದು ದೊಡ್ಡ ಮೊತ್ತದ ಸೈಟನ್ನು ಪಾರ್ವತಮ್ಮನವರ ಹೆಸರಿಗೆ ಮೂಡ ಕೊಟ್ಟಿದೆ ಅಂತಕ್ಕಂಥದ್ದು ಈಗ ಬಿಜೆಪಿ ಮಾಡ್ತಿರ್ತಕ್ಕಂಥ ಒಂದು ಬಹುದೊಡ್ಡ ಆರೋಪ. ಹಾಗಾದ್ರೆ ಇದರಲ್ಲಿ ಆಶ್ಚರ್ಯ ಏನಿದೆ ಸ್ನೇಹಿತರೆ? ಏನು ಅಂದರೆ, ಈ ಕೆಸರೆ ಗ್ರಾಮ ಇರ್ತಕ್ಕಂಥದ್ದು ಮೈಸೂರಿಂದ ಸುಮಾರು 10-15 ಕಿಲೋಮೀಟರ್ ದೂರ ಇದೆ. ಇಲ್ಲಿ ಸೈಟ್ಗಳ ಬೆಲೆ ತೀರಾ ಕಡಿಮೆ ಅಂದರೂ ತಪ್ಪಾಗೋದಿಲ್ಲ. ಅಲ್ಲಿರ್ತಕ್ಕಂಥ 3 ಎಕರೆ 16 ಗುಂಟೆ ಜಮೀನನ್ನು ಮೂಡ ವಶ ಪಡೆದುಕೊಂಡು ಮೈಸೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಜಾಗದಲ್ಲಿ ಸುಮಾರು 39,000 ಸ್ಕ್ವೇರ್ ಫೀಟನ್ನು ಪಾರ್ವತಮ್ಮನವರಿಗೆ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತಕ್ಕಂಥ ಒಂದು ಆಪಾದನೆಯನ್ನು ಇದೀಗ ವಿಪಕ್ಷಗಳ ನಾಯಕರು ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ ಸ್ನೇಹಿತರೆ, ಈ ಒಂದು 50-50 ಅನುಪಾತದಲ್ಲಿ ಪಾರ್ವತಮ್ಮನವರಿಗೆ ಸೈಟನ್ನು ಅಲಾಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಇನ್ನೂ ಒಂದು ಬಹುದೊಡ್ಡ ಆಪಾದನೆ. 2020ನೇ ಇಸ್ವಿಗಿಂತ ಮುಂಚೆ ಮೂಡ ಏನು ಅಕ್ವೈರ್ ಮಾಡ್ಕೊಳ್ತಿರ್ತಕ್ಕಂಥ ಜಮೀನಿಗೆ 60-40 ಅನುಪಾತದಲ್ಲಿ ರೈತರಿಗೆ ಪರಿಹಾರವನ್ನು ಕೊಡ್ತಾ ಇತ್ತು. ಅಂದರೆ 60 ಭಾಗ ಆ ಸೈಟಿಗೆ ಎಷ್ಟು ಪರಿಹಾರ ಬರಬೇಕಾದ್ರೆ 60 ಭಾಗ ಹಣ, ಇನ್ನು 40 ಭಾಗಕ್ಕೆ ಸೈಟ್ಗಳನ್ನು ಅಲಾಟ್ ಮಾಡ್ತಾ ಬರ್ತಿತ್ತು. ಆದರೆ ಈ ಒಂದು ನಿಯಮವನ್ನು ಮೀರಿ ಆ ಸಂದರ್ಭದಲ್ಲಿ 2020ಕ್ಕಿಂತ ಮುಂಚೆನೇ ಪಾರ್ವತಮ್ಮನವರ ಹೆಸರಿಗೆ 50-50 ಅನುಪಾತದಲ್ಲಿ ಸೈಟ್ಗಳನ್ನು ಮೂಡ ಅಲಾಟ್ ಮಾಡಿದೆ ಅಂತಕ್ಕಂಥದ್ದು ಬಿಜೆಪಿ ನಾಯಕರು ಮಾಡ್ತಿರ್ತಕ್ಕಂಥ ಬಹುದೊಡ್ಡ ಒಂದು ಆರೋಪ, ಆಪಾದನೆ. ಅದಷ್ಟೇ ಅಲ್ಲ ಸ್ನೇಹಿತರೆ, ಸುಮಾರು 1968ನೇ ಇಸ್ವಿಯಲ್ಲಿ ಜಮೀನನ್ನು ವಶಕ್ಕೆ ಪಡೆದಿದ್ದಂತಹ ಮೂಡ ಕೂಡ ಇತ್ತೀಚೆಗೆ ಆ ರೈತರಿಗೆ ಪರಿಹಾರವನ್ನು ಕೊಟ್ಟಿದ್ದು, ಈ ರೈತರು ಕೂಡ ಸಿದ್ದರಾಮಯ್ಯರ ಅತ್ಯಾಪ್ತರು ಅಂತಕ್ಕಂಥದ್ದು ಈ ಹಗರಣಕ್ಕೆ ಹೊಸ ಒಂದು ತಿರುವನ್ನು ಕೊಟ್ಟಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತದೆ. ಈ ರೀತಿ ಬೇಕಾಬಿಟ್ಟಿಯಾಗಿ ನಿಯಮಗಳನ್ನು ಗಾಳಿಗೆ ತೂರಿ ಸಿದ್ದರಾಮಯ್ಯನವರ ಆಪ್ತರಿಗೆ ಯಾರ್ಯಾರಿಗೆಲ್ಲ ಬೇಕೋ ಅವರಿಗೆ ಅವ್ರ ಜಮೀನು ಎಲ್ಲೇ ಇದ್ರೂ ಕೂಡ ಅದನ್ನು ಅಕ್ರಮವಾಗಿ ವಶಪಡಿಸಿಕೊಂಡು ಅದರ ಬದಲಾಗಿ ಮೈಸೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಅತ್ಯಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಸೈಟ್ಗಳನ್ನು ಮೂಡ ಸಿದ್ದರಾಮಯ್ಯನವರ ಅತ್ಯಾಪ್ತರಿಗೆ ಕೊಟ್ಟಿದೆ ಅಂತಕ್ಕಂಥದ್ದು ಈಗ ಬಂದಿರತಕ್ಕಂಥ ಬಹುದೊಡ್ಡ ಆರೋಪ. ಅದರಲ್ಲೂ ಕೂಡ ಏನು ಈ ಮೂಡ ಸೈಟ್ಗಳನ್ನು ಮಾಡ್ತಾ ಇದೆ, ಆ ಸೈಟ್ಗಳಿಗೆ ಅರ್ಜಿಯನ್ನು ಹಾಕೋದಕ್ಕಿಂತ ಮುಂಚೆನೇ ಆ ಫಲಾನುಭವಿಗಳಿಗೆ ಸೈಟನ್ನು ಅಲಾಟ್ ಮಾಡಿ ಅದಾದ ನಂತರ ಹಿಂದ್ಗಡೆಯಿಂದ ಅವರಿಂದ ಅರ್ಜಿಯನ್ನು ಪಡೆದಿದೆ ಅಂತಕ್ಕಂಥದ್ದು ಈ ವಿಶ್ವನಾಥ್ ಮಾಡಿದ್ದಂತಹ ಒಂದು ಆರೋಪ ಪಟ್ಟಿ. ಈ ರೀತಿಯ ಅನೇಕ ರೀತಿಯ ಗೊಂದಲಗಳಿಗೆ ಈ ಮೂಡ ಕೈಗೊಂಡಿರ್ತಕ್ಕಂಥ ಈ ಕ್ರಮ ಕಾರಣವಾಗಿದೆ. ಇದರಲ್ಲಿ ನೇರವಾಗಿ ಸಿದ್ದರಾಮಯ್ಯ ಕುಟುಂಬ ಭಾಗಿಯಾಗಿದೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿ ಇದೀಗ ಬಿಜೆಪಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದು, ಇದು ಕೊನೆಗೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನದ ಬುಡಕ್ಕೂ ಬರಬಹುದು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಕಾದ್ ನೋಡೋಣ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಈ ಮೂಡ ಸ್ಕ್ಯಾಮ್ ಯಾವ ರೀತಿಯ ಒಂದು ತಿರುವನ್ನು ಪಡೆದುಕೊಳ್ಳುತ್ತೆ. ನಿಜಕ್ಕೂ ಸಿದ್ದರಾಮಯ್ಯನವರು ಈ ಹಗರಣದಲ್ಲಿ ನೇರ ಭಾಗಿಯಾಗಿದ್ದಾರಾ, ಇದರಿಂದ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಳ್ತಾರ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನೀವೇನು ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.